ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತು ನಿಮಗೋಸ್ಕರ ನಾನು ತಂದಿದ್ದೀನಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ. ಇದು ಮಸಾಲೆ ರೊಟ್ಟಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಈರುಳ್ಳಿ, 1 ಕಪ್ ತೆಂಗಿನಕಾಯಿ ಕಟ್ ಮಾಡ್ಕೊಂಡಿರೋದು ಸಣ್ಣಕ್ಕೆ, ಮತ್ತು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಸಬ್ಸಿಗೆ ಸೊಪ್ಪು ಅದು ಅಷ್ಟೇ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಅದು ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ನೋಡಿ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಮತ್ತು ಉಪ್ಪು ಹಾಗೂ ಚಿರೋಟಿ ರವೆ, ಸಣ್ಣ ರವೆ ಅಂತೀವಲ್ಲ ಅದು ಅರ್ಧ kg ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಒಂದು ದೊಡ್ಡದೊಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ. ಅದಕ್ಕೆ ದೊಡ್ಡ ಕಪ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು, ಮತ್ತು ಕ್ಯಾರೆಟ್, ತೆಂಗಿನಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಹಸಿ ಮೆಣಸಿನಕಾಯಿ ಪೇಸ್ಟ್ ಮತ್ತು ಉಪ್ಪು ಇಷ್ಟನ್ನು ಹಾಕಿ ಈರುಳ್ಳಿಲಿ ಮತ್ತು ಕ್ಯಾರೆಟಲ್ಲಿ ನೀರು ಬಿಡುತ್ತಲ್ವ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಕಲಸಿಟ್ಕೊಳ್ಳಿ. ಈಗ ಚಿರೋಟಿ ರವೆ ಹಾಕೋಣ. ನಾನಿಲ್ಲಿ ತಗೊಂಡಿರೋ ಮೆಜರ್ಮೆಂಟ್ಗೆ ಅರ್ಧ kg ಪೂರ್ತಿ ಚಿರೋಟಿ ರವೆ ಹಾಕ್ಕೊಂಡೆ ನೋಡಿ. ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ನಮಗೆ ರವೆಗೆ ಅಂಟ್ಕೋಬೇಕು, ಆ ಥರ ಕಲಿಸ್ಕೊಳ್ಳೋಣ ನೋಡಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಕಲಿಸಿದ್ರೆ ಈರುಳ್ಳಿಲಿರೋ ಫ್ಲೇವರ್ ಎಲ್ಲ ಬಿಡುತ್ತೆ. ನಿಮಗೆ ರೊಟ್ಟಿ ಆವಾಗ ತುಂಬ ಟೇಸ್ಟಾಗಿರುತ್ತೆ ನೋಡಿ. ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಇವಾಗ ಕರಿಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ಹಾಕಿರೋ ಪದಾರ್ಥ ಎಲ್ಲ ರವೆಗೆ ನೀಟಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕಿ ನಿಮಗೆ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ಜಾಸ್ತಿ ನೀರು ಇಟ್ಕೊಳ್ಳಲ್ಲ, ಯಾಕೆಂದರೆ ನಾವು ಹಾಕಿರೋ ಈರುಳ್ಳಿ ಮತ್ತು ಕ್ಯಾರೆಟಲ್ಲೇ ನೀರಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ. ಸಾಕಾಯಿತು. ಈಗ ಇದನ್ನು ಒಂದು 10 ನಿಮಿಷ ಬಿಟ್ಬಿಡಿ ನೋಡಿ. ಉಂಡೆ ಕಟ್ಟೋಕ್ಕಾಗುತ್ತೆ ಅನ್ನೋ ಥರ ನೀವು ಕಲಿಸ್ಕೋಬೇಕು. ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡಿಬಿಡಿ ನೋಡಿ. ಇವಾಗ ಈ ಥರ ಆಗುತ್ತೆ. ರವೆಯೆಲ್ಲ ಚೆನ್ನಾಗಿ ನೆಂದು ಅದು ಸಾಫ್ಟಾಗಿಬಿಡುತ್ತೆ. ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ಮಾಡಿದ್ರೆ. ಮತ್ತು ನಾನಿಲ್ಲಿ ರೊಟ್ಟಿಗೆ ಅಂತಲೇ ಇಟ್ಕೊಂಡಿರೋ ಬಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಚಿಮುಕಿಸಿ ನಾವು ರೊಟ್ಟಿ ಹಿಟ್ಟನ್ನ ಒಂದು ಸ್ವಲ್ಪ ತಗೊಂಡು ಅದ್ರ ಮೇಲೆ ತೆಳುವಾಗಿ ಹೊತ್ಕೊಳ್ಳಿ. ಈ ಥರ ತಟ್ಕೊಳ್ಳಿ. ನಾವು ತೆಂಗಿನ ತುರಿ ಹಾಕಿರೋದ್ರಿಂದ ನಾವು ತವಾ ಮೇಲೆ ತಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಬಟ್ಟೆ ಮೇಲೆ ತಟ್ಕೊಂಡ್ರೆ ನೀವೆಷ್ಟು ತೆಳುವಾಗಿ ಬೇಕಾದರೂ ಇದನ್ನು ತಟ್ಕೋಬೋದು ನೋಡಿ. ಈ ಥರ ಈಗ ನಾವು ತವಾಗೆ ಸ್ವಲ್ಪ ಎಣ್ಣೆ ಸವರಿ ರೆಡಿ ಮಾಡ್ಕೊಳ್ಳೋಣ. ಮತ್ತು ನೋಡಿ, ಈ ಥರ ರೊಟ್ಟಿನ ತವಾ ಮೇಲೆ ಹಾಕಿ ಬಟ್ಟೆ ಸಮೇತ ಹಾಕಿ ಸ್ವಲ್ಪನೂ ಕೂಡ ಇದು ಏನೂ ಆಗಲ್ಲ ನೋಡಿ. ಈ ಥರ ನೀರು ಚಿಮುಕಿಸಿ ನೀಟಾಗಿ ನಮಗೆ ಇನ್ನೂ ಬೇಕಾದರೆ ತೆಳುವಾಗಿ ಮಾಡ್ಕೋಬೋದು.
ನೀರು ಚಿಮ್ಕಿಸಿದ್ರೆ ಬಟ್ಟೆಗೆ ರೊಟ್ಟಿ ಅಂಟಲ್ಲ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ರೊಟ್ಟಿಗೆ ಎಣ್ಣೆ ಹಾಕಿ ರೊಟ್ಟಿನ ತಿರುವಾಕೋಣ. ಎರಡೂ ಸೈಡ್ ಎಣ್ಣೆ ಹಾಕಿ ನಿಮ್ಗೆ ಯಾವ ಥರ ಬೇಕೋ, ಗರಿಯಾಗಿ ಬೇಕು ಅಂದರೆ ಗರಿಯಾಗಿ, ಸಾಫ್ಟ್ ಆಗಬೇಕು ಅಂದರೆ ಸಾಫ್ಟಾಗಿ ನೀವು ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಒಂದು ಸುಡ್ತಿದ್ದಂಗೆ ಇನ್ನೊಂದು ನಾವು ರೆಡಿ ಮಾಡ್ಕೋಬೋದು. ತುಂಬಾ ಟೇಸ್ಟಾಗಿರುತ್ತೆ. ನೀವು ಈ ಥರನೇ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲನೂ ಮಾಡ್ಕೋಬೋದು. ನೋಡಿ ಎಷ್ಟು ತೆಳುವಾಗಿ ಬಂದಿದೆ. ಓಕೆ, ಮತ್ತೆ ಇನ್ನೊಂದು ಹಾಕೋಣ. ನೋಡಿ, ಚಿಕ್ಕದಾಗಿ ಮಾಡಿಕೊಂಡು ಮತ್ತೆ ನಾವು ದೋಸೆ ತವಾ ಮೇಲೆ ಹಾಕಿ ಈ ಥರ ಒತ್ಕೊಂಡ್ರೆ ನಮಗೆ ತೆಳುವಾಗಿ ಬರುತ್ತೆ. ನಾವು ರೊಟ್ಟಿ ಹಾಕಬೇಕಾದ್ರೆ, ಬಟ್ಟೆಯಿಂದ ಹಾಕಬೇಕಾದ್ರೆ ಸ್ವಲ್ಪ ಸ್ಟವ್ ಸ್ಲಿಮ್ ಮಾಡ್ಕೊಳ್ಳಿ. ಆವಾಗ ನಮಗೆ ಕೈಗೆ ಶಾಖ ಅಂಟಲ್ಲ. ಇವಾಗ ಇದಕ್ಕೆ ಕಾಯಿ ಚಟ್ನಿ ಓಕೆ, ಬಟ್ ನಾನಿವಾಗ ನಿಮಗೆ ಮ್ಯಾಜಿಕ್ಕಾಗಿ ಒಂದು ಡಿಶ್ ತೋರಿಸ್ತೀನಿ ನೋಡಿ. ಸ್ವಲ್ಪ 1 ಗ್ಲಾಸಷ್ಟು ಮೊಸರು ತಗೊಂಡಿದ್ದೀನಿ, ಒಂದು ಸ್ವಲ್ಪ ಉಪ್ಪು, ಇದು ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್, ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇಷ್ಟೇ, ಇದು ಅಕ್ಕಿ ರೊಟ್ಟಿ, ರವೆ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲದಕ್ಕೂ ಒಂದೊಳ್ಳೆ ಕಾಂಬಿನೇಷನ್. ನೀವು ಚಟ್ನಿನೇ ಮುಟ್ಟಲ್ಲ, ಇದೇ ತಿಂತೀರಾ, ಅಷ್ಟು ಟೇಸ್ಟಾಗಿರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಆಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕಿರೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.